ಒಂದ್ಸತಿ ನನ್ನ ಮಗಳ ಹತ್ರ ಮಾತಾಡಿದೆ. ಶಿ ಈಸ್ ವೆರಿ ಸ್ಟ್ರಾಂಗ್, ಮೈ ಡಾಟರ್ ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಸಿ ಸೆಟ್ ಇನ್ಫ್ಯಾಕ್ಟ್ ಅವರೇ ನಾನು ಕೇಳ್ತಾ ಇದ್ರು, ಪಾಪ ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್ ಆ್ಯಂಡ್ ಥಿಂಗ್ಸ್ ವಿಲ್ ಗುಡ್ ಹ್ಯಾಪನ್ ಗುಡ್ ಅಂತ. ಆ್ಯಂಡ್ ಮೈ ಡಾಟರ್ ಇಸ್ ಶಿ ಈಸ್ ವೆರಿ ಮೆಚ್ಯೂರ್ಡ್ ಆ್ಯಂಡ್ ವೆರಿ ಪಾಸಿಟಿವ್ ಥಿಂಕಿಂಗ್. ಸೊ ಅದು ನಿಮ್ಮ ಮಗಳಿಂದ ನೀವು ಮತ್ತೆ ಪವಿತ್ರ ಗೌಡ ಒಂದಾಗೋ ಸಾಧ್ಯತೆ ಇದೆಯಾ? ಅದು ಇಸ್ ಅದು ಗೊತ್ತಿಲ್ಲ ಮೇಡಮ್. ಅದು ಯಾಕೆಂದರೆ ಇವಾಗ ಅವರು ಒಂದು ಮೈನರ್ಗೆ ಬಂದಿದ್ದಾರೆ. ಸೊ ಒಂದು ಮಗಳಿಗೋಸ್ಕರ ಇಬ್ಬರು ಒಂದಾಗಬೇಕು ಅನ್ನೋ ಒಂದು ಆಲೋಚನೆ ಏನಾದ್ರು ಇದೆಯಾ? ಹಾಂ, ನನ್ನ ಕಡೆಯಿಂದ ಮುಂಚೆನೇ ಹೇಳಿದ್ದೀನಿ, ಐ ಕೀಪ್ ಆನ್ ವೇಟಿಂಗ್. ಬಟ್ ಇಫ್ ಪವಿತ್ರ ವಾಂಟ್ಸ್ ಟು ಚೇಂಜ್ ಹರ್ ಮೈಂಡ್ ಸೆಟ್ ಆ್ಯಂಡ್ ಶಿ ವಾಂಟ್ಸ್ ಟು ಕಮ್ ಬ್ಯಾಕ್, ಬರಲೇಬೇಕು ಅಂದರೆ ಐ ಆಮ್ ಆಲ್ವೇಸ್ ರೆಡಿ. ನೀವು ಅವಾಗಲೇ ಹೇಳಿದ್ರಿ ಪವಿತ್ರ ಗೌಡದು ಟ್ಯಾಟೂ ಇನ್ನೂ ಇದೆ ನನ್ನ ಹತ್ರ ಅಂತ, ನೀವು ತೋರಿಸ್ಬೋದಾ ಒಂದು ಸಾರಿ? ಅವ್ರ ಹೆಸರು ಟ್ಯಾಟೂ ಇದೆ ಮೇಡಮ್, ನನ್ನ ಮಗಳ ಹೆಸರು ಅವ್ರ ಹೆಸರು ಟ್ಯಾಟೂ ಇದೆ. ಬಟ್ ಅದು ಹಿಂದೆ ಬೆನ್ನ ಮೇಲೆ ಇದೆ ಮೇಡಮ್, ಹಿಂಗೆ ಓಪನ್ ಮಾಡಿ ತೋರಿಸೋದು. ಇನ್ನೂ ಅವ್ರ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ, ಯಾಕೆ ಸರ್? ಪ್ರೀತಿ ಅಂದರೆ ಇಟ್ಸ್ ಬ್ರೀತಿಂಗ್ ಮೇಡಮ್. ಅದೊಂದು ನಾವು ಉಸಿರು ತಗೊತೀವಲ್ವ, ಅದೇ ಪ್ರೀತಿ. ಉಸಿರು ಬಿಟ್ಟು ಅಂದರೆ ಪ್ರೀತಿ ಬಿಟ್ಟು ಅಷ್ಟೇ. ಸೊ ನಾನು ಪ್ರೀತಿ ಉಸಿರು ಹೋದ್ಮೇಲೆ. ಜೈಲಿಂದ ಹೊರಗಡೆ ಬರ್ತಾ ಇದ್ದಾರೆ, ಏನು ಹೇಳ್ತೀರಾ ಅವ್ರ ಬಗ್ಗೆ? ಅವ್ರ ಪವಿತ್ರಗೆ ಏನು ಹೇಳೋಕ್ಕೆ ಅವಶ್ಯಕತೆನೇ ಇಲ್ಲ ಮೇಡಮ್. ಶಿನೋಸ್ ಅವರು ಏನು ಮಾಡಬೇಕು, ಎಂತ ಮಾಡಬೇಕು, ಯಾವ ಥರ ಲೈಫ್ ಲೀಡ್ ಮಾಡಬೇಕು ಅಂತ. ಬಸ್ ಎಲ್ಲಿದ್ರು ಚೆನ್ನಾಗಿರು, ಹ್ಯಾಪಿಯಾಗಿರು ಅಷ್ಟೇ ಅಂತ ಹೇಳ್ತೀನಿ ನಾನು. ಇವತ್ತಿನ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ತುಂಬ ಸಂತೋಷ ಆಗ್ತಾಯಿದೆ ಮೇಡಮ್ ದಟ್ ಅವರೆಲ್ಲರೂ ಆಚೆ ಬರ್ತಾ ಇದ್ದಾರೆ ಅಂತ. ನಾನು ನಿಮ್ಮನ್ನು ಅವಾಗಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀವು ತುಂಬ ಎಮೋಷ್ನಲ್ ಆಗ್ತಿದ್ದೀರಾ. ಯಾಕೆ ಸರ್ ಇದೆಲ್ಲ ನಡೆದಿದ್ರು ನೀವು ಎಮೋಷ್ನಲ್ಲು ಪ್ರೀತಿ ಎಲ್ಲ ತೋರಿಸ್ತಿದ್ದೀರಾ, ಯಾಕೆ ಸರ್? ಕಾರಣ ಕೇಳ್ಬೋದಾ? ಪ್ರೀತಿ ನನಗೆ ಚಿಕ್ಕವರು ಹುಟ್ಟಿನಿಂದನೇ ನನ್ನ ಮನಸ್ಸಲ್ಲಿರೋದು. ಇಮೋಷ್ನಲ್ ಅದು ಅವ್ರ ಫೋಟೋಸ್ ಪದೇ ಪದೇ ತೋರಿಸ್ತಾ ಇದ್ದಾರಲ್ಲ, ಅವ್ರನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬಂದುಬಿಡ್ತಾ ಇದೆ. ಸೊ ಅದು ಆಟೋಮೆಟಿಕ್ ಆ ವಾಯ್ಸಲ್ಲಿ ಬಂದುಬಿಡ್ತಾ ಇದೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಸರ್ ನೀವು ಹೇಳಿದ್ರಿ ನಂದು ಪವಿತ್ರ ಗೌಡದು ಪ್ರೀತಿ ಮಾಡಿ ಲವ್ ಮಾಡಿದ್ರಿ ಅಂತ. ಎಷ್ಟು ವರ್ಷದಿಂದ ನೀವು ಅವ್ರನ್ನ ಪ್ರೀತಿ ಮಾಡಿದ್ರಿ ಸರ್? ವರ್ಷಾಂತಗಟ್ಟಲೆ ಅಲ್ಲ ಮೇಡಮ್, ನಮ್ಮದು ಪ್ರೀತಿ ಆಗಿರೋದು 2005 ಎಂಡಿಂಗ್ನಲ್ಲಿ ಪ್ರೀತಿ ಆಗಿದ್ದು, 2007 ಮದುವೆ ಆಯಿತು. ಸೊ ಆಲ್ಮೋಸ್ಟ್ 1.5 ಇಯರಲ್ಲಿ ಪ್ರೀತಿ ಕಥೆ ನಡೀತು, ಆಮೇಲೆ ಮದುವೆ ಆಯಿತು. ಪ್ರಪೋಸ್ ನೀವೇ ಮಾಡಿದ್ದ ಅವ್ರು ಮಾಡಿದ್ದ? ನಾನೇ ಮಾಡಿದ್ದು ಮೇಡಮ್ ಪ್ರಪೋಸ್. ಡೆಫಿನೆಟ್ಲಿ ಗರ್ಲ್ಸ್ ಮನಸ್ಸಲ್ಲಿ ಎಷ್ಟಿದ್ರೂ ಗರ್ಲ್ಸ್ ಅಷ್ಟು ಡೇರಿಂಗಾಗಿ ಬಂದುಬಿಟ್ಟು ನಾನು ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಲ್ಲ, ಮಾಡಿಸ್ಕೊಬಿಟ್ಟು ಅದೇ ಹೇಳ್ಸ್ಕೊ ಹುಡುಗನ ಬಾಯಲ್ಲಿ ದೇ ಗೆಟ್ ದ ಆನ್ಸರ್ ವಾಟ್ ದೇ ವಾಂಟ್. ಸೊ ಅದೇ ನಡೆದಿತ್ತು. ಸೊ ನಾನು ವಿತ್ ಲೆಟರ್ ಪ್ರಪೋಸ್ ಮಾಡಿದೆ. ಆ್ಯಕ್ಸೆಪ್ಟೆನ್ಸ್ ಸ್ವಲ್ಪ ಒಂದು ವಾರದ ಮೇಲೆ ಬಂದಿತ್ತು. ನೀವು ಅವಾಗಲೇ ಒಂದು ಹೇಳ್ತಾ ಇದ್ರಿ ನಮ್ಮದು ಅವ್ರದ್ದು ಟೈಮಿಂಗ್ಸ್ ಮ್ಯಾಚ್ ಆಗ್ತಿರ್ಲಿಲ್ಲ ಅಂತ. ಅವ್ರ ಟೈಮಿಂಗ್ಸ್ ಮ್ಯಾಚ್ ಆಗಿಲ್ಲ ಅಂದ್ರೆ ನೀವು ಟೈಮಿಂಗ್ಸ್ ಮ್ಯಾಚ್ ಮಾಡ್ಕೋಬೋದಿತ್ತಲ್ವ ಸರ್? ಮೇಡಮ್ ನಾನಿರೋದು IT ಇಂಡಸ್ಟ್ರಿ, ಒಂದು ಕಂಪ್ನಿದಲ್ಲಿ ಕೆಲಸ. ಆ ಟೈಮಲ್ಲಿ ನಾನು HP ದಲ್ಲಿ ಕೆಲಸ ಮಾಡ್ತಾಯಿದ್ದೆ, ಹ್ಯೂಲೆಟ್ ಪ್ಯಾಕೆಟಲ್ಲಿ. ಸೊ ನಮ್ಮ ಶಿಫ್ಟ್ ಟೈಮಿಂಗ್ಸ್ ಅಂತ ಇರುತ್ತೆ, ಮಾರ್ನಿಂಗ್ ಶಿಫ್ಟ್, ನೈಟ್ ಶಿಫ್ಟ್, ಆಫ್ಟರ್ನೂನ್ ಶಿಫ್ಟ್ ಅಂತ. ಸೊ ನನಗೆ ಯಾವ ಶಿಫ್ಟ್ ಬರುತ್ತೋ ತಿಂಗ್ಳಿಗೆ ಒಂದ್ಸತಿ ಚೇಂಜ್ ಆಗ್ತಾಯಿತ್ತು. ಮಾರ್ನಿಂಗ್ ಶಿಫ್ಟ್ ಅಂದರೆ ಬೆಳಗ್ಗೆ 6 ಗಂಟೆಗೆ ಆಫೀಸಲ್ಲಿ ಇರಬೇಕಾಗುತ್ತೆ. ನೈಟ್ ಶಿಫ್ಟ್ ಅಂದರೆ ನೈಟ್ 10 ಗಂಟೆಗೆ ಹೋಗಬೇಕಾಗುತ್ತೆ. ಅವ್ರಿಗೆ ಶೂಟಿಂಗ್ ಅದು ಡೈರೆಕ್ಟರ್ ಯಾವ ಥರ ಹೇಳ್ತಾರೋ, ಎಂಥ ಟೈಮಲ್ಲಿ ಇರ್ತಾರೋ, ಒಂದ್ಸತಿ ನೈಟ್ ಶೂಟಿಂಗ್ ಇರುತ್ತೆ, ಒಂದ್ಸತಿ ಮಾರ್ನಿಂಗ್ ಶೂಟಿಂಗ್ ಇರುತ್ತೆ. ಸೊ ಅದು ನಾನು ಬಂದರೆ ಅವರಿಲ್ಲ, ಅವ್ರು ಬಂದರೆ ನಾನಿಲ್ಲ, ಕ್ಲಾಸಸ್ ಹಂಗೆ ನಡೀತಾಯಿತ್ತು ಮೇಡಮ್. ಸಿನಿಮಾ ಅಂದರೆ ಹೇಟ್ ಮಾಡೋ ನೀವು ಅವ್ರ ಸಿನಿಮಾಗೆ ಹೋಗ್ತೀನಿ ಅಂದಾಗ ನೀವು ಒಂದು ಪ್ರೀತಿನ ಏನಾದ್ರು ಹೇಳ್ಬೋದಿತ್ತಲ್ವ ಸರ್? ನಾನು ಸಿನಿಮಾ ಹೇಟ್ ಮಾಡ್ತೀನಿ ಅಂತ ನಾನು ಯಾವಾಗಲೂ ಹೇಳಿಲ್ಲ. ಸಿನಿಮಾ ಮಾಡೋರ್ನ ಸಿನಿಮಾ ಮಾಡೋದು ನಾನು ಹೇಟ್, ಇನ್ಫ್ಯಾಕ್ಟ್ ನಿಮಗೆ ಎಲ್ಲರಿಗೂ ಹೇಳಿದ್ದೀನಿ. ನಿಜ ಹೇಳಬೇಕಂದ್ರೆ ಅವ್ರು ಮಗು ಹುಟ್ಟಾದ್ಮೇಲೆ ನನಗೆ ಹೇಳಿದ್ರು ನನಗೆ ಫಿಲಿಮ್ ಇಂಡಸ್ಟ್ರಿದಲ್ಲಿ ಹೋಗಬೇಕು. ಇನ್ಫ್ಯಾಕ್ಟ್ ನಾನೇ ಅವ್ರಿಗೆ ಹೇಳಿದೆ ಹೋಗು ಮಾಡು. ಬಟ್ ನಾನು ಯಾವಾಗಲೂ ಹೇಟ್ ಮಾಡಿರಲಿಲ್ಲ. ಬಟ್ ಅದೇ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿತ್ತು, ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಇಬ್ಬರಿಗೂ ಪೀಕಲ್ಲಿದ್ವಿ ಇಬ್ಬರೂ. ನಾನು ಪ್ರಮೋಷನ್ ಪೀಕಲ್ಲಿದ್ದೀನಿ, ಅವರು ನೆಕ್ಸ್ಟ್ ಫಿಲಿಮ್ ಟು ನೆಕ್ಸ್ಟ್ ಮೂವಿ, ನೆಕ್ಸ್ಟ್ ಮೂವಿ ಟು ನೆಕ್ಸ್ಟ್ ಮೂವಿ ಅಂತ ಅವ್ರು ಮುಂದೆ ಹೋಗ್ತಾಯಿದ್ರು. ನಾನು ನಮ್ಮ ಇಂಡಸ್ಟ್ರಿದಲ್ಲಿ ನಾನು ಮುಂದೆ ಹೋಗ್ತಾಯಿದ್ದೆ, ಅವ್ರ ಇಂಡಸ್ಟ್ರಿದಲ್ಲಿ ಅವ್ರು ಮುಂದೆ ಹೋಗ್ತಾಯಿದ್ರು. ನಾನು ಬಿಟ್ಟರೆ ಯಾರು ನೋಡ್ಕೊತಾರೆ, ಅವ್ರು ಬಿಟ್ಟರೆ ಯಾರು ನೋಡ್ಕೊತಾರೆ ಅಂತ ಆ ಮೈಂಡ್ ಸೆಟ್ ಬಂದುಬಿಡ್ತು. ನೀವು ಟೈಮಿಂಗ್ಸ್ ಅನ್ನೋದ್ರಲ್ಲೇ ಡೈವರ್ಸ್ ಆದ್ರಲ್ವಾ? ಟೈಮಿಂಗ್ಸಲ್ಲಿ ಓಕೆ ಹಿಂಗೆ ಆದಿ ತಪ್ತಿದೆ ನಮ್ಮದು ಡೈವರ್ಸ್ ಆಗ್ತಿದೆ ಅನ್ನೋ ಟೈಮ್ ಬಂದಾಗ ನೀವೇ ಸ್ವಲ್ಪ ಓಕೆ ಅವರು ಆ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗಲಿಲ್ಲ ಅಂದಾಗ ನೀವೇ ಆಗ್ಬೋದಿತ್ತಲ್ವಾ ಅಂತ? ಆಗ್ಬೋದಿತ್ತು ಮೇಡಮ್. ಬಟ್ ದ ಥಿಂಗ್ ಇಸ್ ಆ ಟೈಮಲ್ಲಿ ನೋಡಿ, ನಾನು IT ಇಂಡಸ್ಟ್ರಿಯಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತೀನಿ. ನನ್ನ ಕೆಳಗಡೆನೂ ತುಂಬ ಜನ ಕೆಲಸ ಮಾಡ್ತಾಯಿದ್ರು, ನನಗೆ ಒಂದು ಟೀಮ್ ಇತ್ತು. ಆ ಟೈಮಲ್ಲಿ ನಾನೇ ಕಾಂಪ್ರಮೈಸ್ ಮಾಡ್ಕೊಬಿಟ್ರೆ ತಿರ್ಗಾ ನನಗೆ ಆ ಜಾಬ್, ಆ ರೆಸ್ಪಾನ್ಸಿಬಿಲಿಟೀಸು
ಬೇರೆ ಕಂಪ್ನಿಯಲ್ಲಿ ಹೋಗಬೇಕು ಅಂದರೆ ತಿರ್ಗಾ ಕೆಳಗಡೆಯಿಂದ ಬಿಲ್ಡಪ್ ಮಾಡಬೇಕು. ಸೊ ಅದು ನಾನು ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಅವರು ತಿರ್ಗಾ ನಾನು ಮೂವೀಸ್ ಎಲ್ಲ ಬಿಟ್ಬಿಟ್ಟು ತಿರ್ಗಾ ಫಿಲ್ಮ್ ಇಂಡಸ್ಟ್ರಿ ಬಂದರೆ ನನಗೆ ಬೇರೆಯವ್ರು ಕೆಲಸ ಕೊಡ್ತಾರೋ ಇಲ್ವೋ ಅಂತ ಅವ್ರ ಮೈಂಡ್ ಸೆಟ್ ಆ ಥರ ಇತ್ತು. ಸೊ ಇಬ್ರಿಗಿಬ್ರು ಅವರು ಬಿಟ್ಟಿಲ್ಲ, ನಾನು ಬಿಟ್ಟಿಲ್ಲ. ಅದರಿಂದನೇ ಮೇನ್ ಕ್ಲಾಶ್ ಆಯಿತು. ಇದೆಲ್ಲ ಆದಮೇಲೆ ಎಲ್ಲ ಕೇಳೋ ಕ್ವಶನ್ಸು, ಪವಿತ್ರ ಗೌಡ ದರ್ಶನ್ ಅವರ ಸ್ನೇಹ ಸಂಬಂಧ ಗೊತ್ತಿಲ್ಲ, ಬಟ್ ನೀವೇನು ಹೇಳ್ತೀರಿ ಮೇಡಮ್? ನನಗೆ ಅದು ಒಂದು ಸ್ನೇಹನೇ ಅನಿಸುತ್ತೆ, ಫ್ರೆಂಡ್ಶಿಪ್ ಅನಿಸುತ್ತೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೇರಿಂಗ್ ಅನಿಸುತ್ತೆ. ದೇ ಬೋಟ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಬಟ್ ಜನ ಏನು ಹೇಳ್ತಾರೋ ಹೇಳ್ಕೊಳ್ಳಿ. ಅದು ನಾನು ಯಾಕಂದರೆ ಬಟ್ ಕೆಲವೊಂದು ಫೋಟೋಗಳು ತೋರಿಸುತ್ತೆ ಸರ್, ಅಲ್ಲಿ ಪೂಜೆ ಮಾಡೋ ಟೈಮಲ್ಲಿರಬಹುದು, ಬರ್ಡೇ ಟೈಮಲ್ಲಿರಬಹುದು, ಅದು ಎಲ್ಲರೂ ಹೇಳ್ತಾರೆ ಮದುವೆ ಆಗಿದ್ದಾರೆ ಅಂತ. ನೋಡಿ, ನಾನು ನೋಡಿಲ್ಲ, ನಾನು ಕಣ್ಣಿಂದ ನೋಡಿಲ್ಲ. ಸೊ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ಫೋಟೋದಲ್ಲಿ ತೋರಿಸಿದ್ದಾರೆ, ಓಕೆ ಇರ್ಬೋದು, ಒಟ್ಟಿಗೆ ಪೂಜೆ ಮಾಡಿದ್ರೆ ಮೇಡಮ್. ಇವಾಗ ನಾನು ಬೇರೆ ಯಾರೋ ಇದ್ದಿದ್ರೆ ಅವ್ರ ಜೊತೆ ನಿಂತ್ಕೊಂಡು ಪೂಜೆ ಮಾಡಿಬಿಟ್ರೆ ನಾನು ಅವರು ಗಂಡ ಎಂತೀನ ಅಲ್ವಾ? ಅದು ಇರ್ಬೋದು. ಬಟ್ ಏನು ನಿಜನೋ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ಏನು ಗೊತ್ತು ಅಂದರೆ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್, ಮ್ಯೂಚುವಲ್ ಫ್ರೆಂಡ್ಸ್, ಆ್ಯಂಡ್ ದೇ ಕೇರ್ ಫಾರ್ ಈಚ್ ಅದರ್. ದಟ್ಸ್ ಆಲ್ ಐ ಫೀಲ್. ಅವರು ಒಂದು ಪೋಸ್ಟ್ ಹಾಕಿರ್ತಾರೆ ಪವಿತ್ರ ಗೌಡ, ಆವಾಗ ಕಮೆಂಟ್ ಮಾಡ್ತಾರೆ ವಿಜಯಲಕ್ಷ್ಮಿ. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಏನು ಕಮೆಂಟು ಹೇಳಿ? ಕಮೆಂಟ್ ಅಂದರೆ ಬೇರೆಯವ್ರ ಫ್ಯಾಮಿಲಿಗೆ ನೀವು ಬಂದಿರೋ ತಪ್ಪು ಅನ್ನೋದೊಂದು ಕಮೆಂಟ್ ಹಾಕಿರ್ತಾರೆ ಸರ್ ವಿಜಯಲಕ್ಷ್ಮಿ. ಅದಕ್ಕೆ ಇವರು ಒಂದು ಪೋಸ್ಟ್ ಮಾಡ್ತಾರೆ, ಅಂದರೆ ಪವಿತ್ರ ಗೌಡ ಅವರು ದರ್ಶನ್ ಜೊತೆಗಿರೋ ಫೋಟೋನ ಪವಿತ್ರ ಗೌಡ ಹಾಕಿರ್ತಾರೆ ಸರ್, ಅವ್ರ ಪರ್ಸ್ನಲ್ ಇದನ್ನು. ಅದಕ್ಕೆ ವಿಜಯಲಕ್ಷ್ಮಿ ಅವ್ರ ಸ್ಟೇಟಸಲ್ಲಿ ಹಾಕ್ಕೊಂಡಿರ್ತಾರೆ, ಬೇರೆಯವರ ಲೈಫಲ್ಲಿ ನೀವು ಬಂದಿರೋ ತಪ್ಪು ಇದು ಅನ್ನೋದು ಹೇಳಿರ್ತಾರೆ ಸರ್. ಇದ್ರ ಬಗ್ಗೆ ನಾನೇನು ಹೇಳಿ ಮೇಡಮ್? ನೋಡಿ, ನೀವು ಅವ್ರ ಇನ್ಸ್ಟಾಗ್ರಾಮ್ ಫಾಲೋ ಮಾಡಲ್ವಾ ಸರ್? ನಥಿಂಗ್, ನಾಟ್ ಈವನ್ ದರ್ಶನ್ಸ್, ನಾಟ್ ಈವನ್ ಪವಿತ್ರ ಗೌಡಸ್, ನಾಟ್ ಈವನ್ ವಿಜಯಲಕ್ಷ್ಮಿ. ನಾನು ಯಾರ್ದು ಫಿಲ್ಮ್ ಇಂಡಸ್ಟ್ರಿದು ಯಾವುದು ನಾನು ಫಾಲೋ ಮಾಡೋದೇ ಇಲ್ಲ. ಹಾಂ, ಯೂಟ್ಯೂಬಲ್ಲಿ ಒಂದು ಸತಿ ಸಾಂಗ್ಸ್ ನೋಡ್ತೀನಿ, ಒಂದು ಸತಿ ನ್ಯೂಸ್ಗಳು ನೋಡ್ತೀನಿ, ಬಿಟ್ಟರೆ ಮಾತ್ರ ಫಾಲೋ ಯಾರಿಗೂ ಮಾಡಲ್ಲ. ಇನ್ನೊಂದು ಸರ್ ಹೇಳೋದಂದರೆ, ಈಗ ಪ್ರತಿಯೊಂದು ತಂದೆಗೂ ಮಗಳ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಈಗ ನಿಮ್ಮ ಮಗಳು ಒಂದು ಮೇಜರ್ಗೆ ಬಂದಿದ್ದಾರೆ, ಮಾತಾಡಬೇಕಾದಾಗ ಯಾವುದ್ರ ಬಗ್ಗೆ ಮಾತಾಡ್ತೀರಾ ಏನು ಸರ್? ಅವ್ರ ಫ್ಯೂಚರ್ ಬಗ್ಗೆ, ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ, ನಡೀತಾ ಇರೋದ್ರ ಬಗ್ಗೆ ಅಷ್ಟೇ. ಸ್ವಲ್ಪ ಪವಿತ್ರ ಅವ್ರ ಬಗ್ಗೆನೂ ಒಂದು 2-3 ಮಾತುಗಳು ನಡೀತವೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾತಾಡ್ತೀವಿ ಮೇಡಮ್? ಅಷ್ಟೇ ಮಾತಾಡ್ತೀವಿ. ಜೈಲಿಗೆ ಹೋಗಿ ಬಂದಿದ್ದರಿಂದ ನೀವು ಪವಿತ್ರ ನಿಮ್ಮ ಮಗಳ ಜೊತೆ ಮಾತಾಡಿಲ್ವಾ ಸರ್? ಮಾತಾಡಿದ್ದೀನಿ. ಪವಿತ್ರ ಅವರು ಜೈಲಲ್ಲಿ ಇರುವಾಗ ಒಂದು ಸತಿ ನನ್ನ ಮಗಳ ಹತ್ರ ಮಾತಾಡಿದೆ. ಶಿ ಈಸ್ ವೆರಿ ಸ್ಟ್ರಾಂಗ್, ಮೈ ಡಾಟರ್ ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಸಿ ಸೆಟ್. ಇನ್ಫ್ಯಾಕ್ಟ್ ಅವರೇ ನಾನು ಕೇಳ್ತಾ ಇದ್ರು, ಪಾಪ ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್ ಆ್ಯಂಡ್ ಥಿಂಗ್ಸ್ ವಿಲ್ ಹ್ಯಾಪನ್ ಗುಡ್ ಅಂತ. ಆ್ಯಂಡ್ ಮೈ ಡಾಟರ್ ಶಿ ಈಸ್ ವೆರಿ ಮೆಚ್ಯೂರ್ಡ್ ಆ್ಯಂಡ್ ವೆರಿ ಪಾಸಿಟಿವ್ ಥಿಂಕಿಂಗ್. ಸೊ ಅದು ನಿಮ್ಮ ಮಗಳಿಂದ ನೀವು ಮತ್ತೆ ಪವಿತ್ರ ಗೌಡ ಒಂದಾಗೋ ಸಾಧ್ಯತೆ ಇದೆಯಾ? ಅದು ಗೊತ್ತಿಲ್ಲ ಮೇಡಮ್. ಅದು ಯಾಕೆಂದರೆ ಇವಾಗ ಅವರು ಒಂದು ಮೈನರ್ಗೆ ಬಂದಿದ್ದಾರೆ. ಸೊ ಒಂದು ಮಗಳಿಗೋಸ್ಕರ ಇಬ್ಬರು ಒಂದಾಗಬೇಕು ಅನ್ನೋ ಒಂದು ಆಲೋಚನೆ ಏನಾದ್ರು ಇದೆಯಾ? ಹಾಂ, ನನ್ನ ಕಡೆಯಿಂದ ಮುಂಚೆನೇ ಹೇಳಿದ್ದೀನಿ, ಐ ಕೀಪ್ ಆನ್ ವೇಟಿಂಗ್. ಬಟ್ ಡೆಫಿನೆಟ್ಲಿ ಇಫ್ ಪವಿತ್ರ ವಾಂಟ್ಸ್ ಟು ಚೇಂಜ್ ಹರ್ ಮೈಂಡ್ ಸೆಟ್ ಆ್ಯಂಡ್ ಶಿ ವಾಂಟ್ಸ್ ಟು ಕಮ್ ಬ್ಯಾಕ್, ಬರಲೇಬೇಕು ಅಂದರೆ ಐ ಆಮ್ ಆಲ್ವೇಸ್ ರೆಡಿ. ನೀವು ಅವಾಗಲೇ ಹೇಳಿದ್ರಿ ಪವಿತ್ರ ಗೌಡದು ಟ್ಯಾಟೂ ಇನ್ನೂ ಇದೆ ನನ್ನ ಹತ್ರ ಅಂತ, ನೀವು ತೋರಿಸ್ಬೋದಾ ಒಂದು ಸಾರಿ? ಅವ್ರ ಹೆಸರು ಟ್ಯಾಟೂ ಇದೆ ಮೇಡಮ್, ನನ್ನ ಮಗಳ ಹೆಸರು ಅವ್ರ ಹೆಸರು ಟ್ಯಾಟೂ ಇದೆ. ಬಟ್ ಅದು ಹಿಂದೆ ಬೆನ್ನ ಮೇಲೆ ಇದೆ ಮೇಡಮ್, ಹಿಂಗೆ ಓಪನ್ ಮಾಡಿ ತೋರಿಸೋದು. ಇನ್ನೂ ಅವ್ರ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ, ಯಾಕೆ ಸರ್? ಪ್ರೀತಿ ಅಂದರೆ ಇಟ್ಸ್ ಬ್ರೀತಿಂಗ್ ಮೇಡಮ್. ಅದೊಂದು ನಾವು ಉಸಿರು ತಗೊತೀವಲ್ವ, ಅದೇ ಪ್ರೀತಿ. ಉಸಿರು ಬಿಟ್ಟು ಅಂದರೆ ಪ್ರೀತಿ ಬಿಟ್ಟು ಅಷ್ಟೇ. ಸೊ ನನ್ನ ಪ್ರೀತಿ ಉಸಿರು ಹೋದ್ಮೇಲೆ. ಜೈಲಿಂದ ಹೊರಗಡೆ ಬರ್ತಾ ಇದ್ದಾರೆ, ಏನು ಹೇಳ್ತೀರಾ ಅವ್ರ ಬಗ್ಗೆ? ಅವ್ರ ಪವಿತ್ರಗೆ ಏನು ಹೇಳೋಕ್ಕೆ ಅವಶ್ಯಕತೆನೇ ಇಲ್ಲ ಮೇಡಮ್. ಶ್ರೀನಿವಾಸ್ ಅವರು ಏನು ಮಾಡಬೇಕು, ಎಂತ ಮಾಡಬೇಕು, ಯಾವ ಥರ ಲೈಫ್ ಲೀಡ್ ಮಾಡಬೇಕು ಅಂತ. ಬಸ್ ಎಲ್ಲಿದ್ದರೂ ಚೆನ್ನಾಗಿರು, ಹ್ಯಾಪಿಯಾಗಿರು ಅಷ್ಟೇ ಅಂತ ಹೇಳ್ತೀನಿ ನಾನು.